ಒಕ್ಕಡದ ಅವಾಗ ಅಣ್ಣ ಬಂದತ್ತಾನ ಏನಂದ ನನ್ನ ಮಗನಿಗೆ ಯಾಕೆ ಕೆರೆಯಾಗ ಒಕ್ಕಡದಿವ್ ಹಣ್ಣು ಮೊಳೆದು ಹೋಗ್ಸಿದ್ದ ಕುಡು ನನ್ನ ಮಗನಿಗೆಲ್ಲ ಕತ್ತ ಹೌದು ಕೇಳಕತ್ತ ಅವಾಗ ಹಣ್ಣು ಮೊಳೆದು ಹೋಗ್ಸಿದ್ ಹೇಳ್ತಾನ ಯಾನ್ ಹೇಳ್ದಪ್ಪ ಅಣ್ಣ ನೀನು 3 ಮಾತು ಕರಿ ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ನೀ ಕರ್ಕೊಂಡು ಹೋಗು ಹೌದು ನಾನು ಕರಿತೀನಿ ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ಇಲ್ಲೇ ಬಿಟ್ಟು ಹೋಗ್ಬೇಕಂತೇಳಿ ವಾಕ್ವಾದ ಆಯ್ತು ಹೌದಪ್ಪ ಹೌದು ಯಾಕಲ್ಲಂತೇಳಿ ಹಡ್ದಿರ್ತಕ್ಕಂಥ ತಂದಿ ಮಗನಿಗೆ ಬದರ್ತಾನ ಏನಂತ ಯಪ್ಪ ಸಿದ್ರಾಯ್ ಮುತ್ಯ ಮ್ಯಾಗ ಬಾ ಸಿದ್ರಾಯ್ ಮುತ್ಯ ಮ್ಯಾಗ ಬಾ ಸಿದ್ರಾಯ್ ಮುತ್ಯ ಮ್ಯಾಗ ಬಾ ಅಂತೇಳಿ 3 ಮಾತ ಹಡದ ತಂದಿ ಕರಿಲಿಲ್ಲ ತಂದಿ ಮಾತಿಗೆ ಮಗ ಬರ್ಲಿಲ್ಲ ಹೌದು ಕರ್ದ ಮಗ ಬರ್ಲಿಲ್ಲ ಅವಾಗ ಹೊನ್ನು ಮೊಳೆದು ಹೋಗ್ಸಿದ್ ಒಂದೇ ಮಾತು ಕರಿತಾನ ಏನಂತ ಯಪ್ಪ ಸಿದ್ರಾಯ್ ಮುತ್ಯ ಮ್ಯಾಗ ಬಾ ಅಂತೇಳಿ ತನ್ನ ಕೈಯಾಗಿನ ಬೆತ್ತ ಕೆರೆಯಾಗ ಒಕ್ಕಡ್ದ ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ್ ಮುತ್ಯ ಮ್ಯಾಗ ಬಂದ ಟೀಕದ ಮಾತ ಸಿದ್ರಾಯ್ ಮುತ್ಯ ಮ್ಯಾಗ ಬಂದ ಅಲ್ಲಿ ಸಿದ್ರಾಯ್ ಹೋಗಿ ಐನಾಪುರದ ಕೆರೆಯಾಗೆದ್ದನಂತೇಳಿ ಕೆರೆಸಿದ್ದತ್ತೇಳಿ ನಾಮ ಬದಲಾಯ್ತು ಬೆಳಕಿಗೆ ಬತ್ತು ಇದು ಸಿದ್ಧಾಟಿಗೆ ವಿಷಯ ಹೌದು ಸಿದ್ಧಾಟಿ ವಿಷಯ ಹಿಂಗದ ಇಲ್ಲಿ ಪ್ರಶ್ನೆ ಏನು ಕೇಳೋದು ಅಂತ ಕೇಳಿದ್ರ ಏನು ಕೇಳಿದಪ್ಪ ಅಮೋಕ್ಷದ ಕೈಲಾಸದಿಂದ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಮಳಿ ಕೀಲ ಬೆಳಿ ಕೀಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಬಂದಾನ ಮರ್ತ್ಯ ಲೋಕಕ್ಕೆ ಬಂದಾನ ಹೌದು ಆ ಮರ್ತ್ಯ ಲೋಕಕ್ಕೆ ಬಂದ ಕೂಡಲೇನೆ ಅವಾಗ ಮಾಧುಲಿಂಗ ಏನ್ ಮಾಡೋದಂತ ಕೇಳಿದ್ರ ಏನ್ ಮಾಡಿದ್ರಿ ಮಾಯದ ಮಗ ಮಾಧುಲಿಂಗ ಗೊರತ್ ಹಿಡಿದು ಪ್ರಸಾದ ಗಂಟ ತಗೊಂಡು ಹೋದ ಪ್ರಸಾದ ಗಂಟ ತಗೊಂಡು ಹೋದ ಮುಂದ ಏನಾಯ್ತು ತೇರವಾಡ ಮಂಗ್ರಾಯ ಹೋಮದ ಕಂಬಳಿ ಒಯ್ದ ಕರ್ಣಿ ಮಲಕಾರ್ಸಿದ್ದ ನೇಮದ ಬೆತ್ತ ಒಯ್ದಾನಲ್ರಿ ಇಲ್ಲಿ ಹೊನ್ಮಳದ ಹೋಗಿಸಿದ್ದಗನು ಅಮೋಕ್ಷದ ಮುತ್ಯ ಬೆತ್ತ ಕೊಟ್ಟಾನ ಈ ಬೆತ್ತ ಎಲ್ಲಿದಿಂದ ಬಂದಿತ್ತು ಅನ್ನುವಂಥದ್ದೊಂದು ಸಣ್ಣ ಪ್ರಶ್ನೆ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಮಾಸ್ತರ್ ಅವ್ರಿಗೆ ಪಾಳೆ ಹೋಗುತ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಇರುತ್ತದೆ. ಓಕೆ ಪಂಡಿತರಲ್ಲಿ ಹೌದು ಸಹವಿನಯದ ಪ್ರಾರ್ಥನೆ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದಪ್ಪ ಗ್ರಾಮ? ಈ ಅರಿಕೆರೆ ಗ್ರಾಮದೊಳಗ ನನ್ನಪ್ಪ ಅಮೋಕ್ಷಿದ್ದನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನು ಮಾಡ್ಯಾರು? 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬಹಳ ಅದ್ದೂರಿಯಾಗಿ ಬರಮಾಡಿಕೊಂಡಾರ. ಅವು 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು. ಒಂದು ಅಫ್ಜಲ್ಪುರ ಮೇಳ, ಒಂದು ಮುರುಘಾನೂರದ ಮೇಳ. ಇವು 2 ಮೇಳಗಳನ್ನ ಇಲ್ಲಿಗೆ ಬರಮಾಡಿಕೊಂಡಾರ. ಈಗ ತಾನೇ ಒಬ್ರು ಕಾಕರು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ ಕಾಕರು? ಹಂಗೆ ಹಾಡ ಹಾಡ್ಕೊತ್ತು ಚರ್ಚೆ ಮಾಡ್ರಿ. ಹೌದು ಸಿದ್ಧರ ವಿಷಯ ಏನಾದ್ರು ಹೇಳ್ಕೊತವ್ರಿಗೆ ಕೇಳ್ರಿ ಅಂತ ಹೇಳಿ ಹೇಳ್ಯಾರಲ್ರಿ. ಹಳದಿ ಅಂಗಿ ಕಾಕೋರು ಹೇಳ್ಯಾರ ಅವರು. ಹೌದು ಮತ್ ನಾ ಹೇಳಿನ ಅಂತೇಳಿ ನಮಗ ಇದು ಮಾಡಕ್ ಹೋಗ್ಬೇಡ್ರಿ. ಹೌದು ಅಂಗಿ ಗುರುತಾರೆ ಸಿಗಲಿ. ನಮ್ಮ ಮಾಳಿಂಗ್ರಾಯನ ಸಂತತಿ ಹ್ಯಾಂಗ ಬೆಳಕಿಗೆ ಬತ್ತು? ಕೈಲಾಸದಿಂದ ಶಿವ ಪಾರ್ವತಿಯರು ಯುವಾರ ಸಂಚಾರಕ್ಕೆ ಮರ್ತ್ಯ ಲೋಕಕ್ಕೆ ಬಂದಾಗ ಪಾರ್ವತ ದೇವಿ ಮಕ್ಕಳನ್ನ ಕೈಲಾಸದಾಗ ಬಿಟ್ಟು ಬಂದಿದ್ರು. ಬಿಟ್ಟು ಬಂದಿಲ್ಲಲ್ರಿ. ಆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಎದಿ ಹಾಲ ಧರಣಿಗೆ ಬಿದ್ದು ಎದಿ ಹಾಲು ವ್ಯರ್ಥಾಗಿ ಹೋಗಬಾರ್ದಂತೇಳಿ ಬಲಿಕಿನ ಎದಿ ಹಾಲನ್ನು ಮಣ್ಣಿನೊಳಗ ಕಲಸಿ ಗಂಡು ಗೊಂಬೆ ತಯಾರು ಮಾಡಿದಳು. ಎಡಕಿನ ಎದಿ ಹಾಲನ್ನು ಮಣ್ಣಿನೊಳಗ ಕಲಸಿ ಹೆಣ್ಣು ಗೊಂಬೆ ತಯಾರು ಮಾಡಿದಳು. ಗೊಂಬೆ ತಯಾರು ಮಾಡಿದಳು, ಕರೆ ಜೀವಕಳ ತುಂಬೋದಾಗ್ಲಿಲ್ಲ. ಯಾಕ? ಅವಾಗ ಪರಮೇಶ್ವರ ಬಂದು ಕೇಳ್ತಾನ. ಏನು ಕೇಳದಪ್ಪ? ದೇವಿ ಮಕ್ಕಳು ಆಡುವಂತ ಗೊಂಬೆಗಳ ಮಾಡಿದಲ್ಲ, ಯಾಕೆ ಮಾಡಿದ ಕೇಳ್ದ. ಅವಾಗ ಪಾರ್ವತ ದೇವಿ ಹೇಳ್ತಾಳ. ಏನ್ ಹೇಳಿದಳು? ಯಪ್ಪ ನನ್ನ ಎದಿ ಹಾಲಿನಿಂದ 2 ಗೊಂಬೆ ತಯಾರು ಮಾಡೀನಿ. ಈ 2 ಗೊಂಬೆಗಳಿಗೆ ಜೀವಕಳ ತುಂಬು. ಈ 2 ಗೊಂಬೆಗಳಿಂದ ಒಂದು ಮತ ಬೆಳಿಬೇಕಾಗಿದೆ ಅಂತ ಹೇಳಿದಳು.
ಅವಾಗ ಪರಮೇಶ್ವರ್ ಹೇಳ್ತಾನ, ಏನ್ ಹೇಳ್ದ? ಇನ್ನ ಒಂದು ಗೊಂಬೆ ತಯಾರು ಮಾಡು, 3 ಗೊಂಬೆಗಳಿಗೆ ಜೀವಕಳ ತುಂಬತ್ನಿ ಅಂತ ಹೇಳ್ದ. ಹೌದು. ಅವೆರಡು ಗೊಂಬೆಗಳಿಗೆ ಜೀವಕಳ ತುಂಬಿ ಎಲ್ಲಿ ಬಿಟ್ರು ಅಂತ ಕೇಳಿದ್ರ ಜಾಗ್ರತ್ ಪೂರ್ ಸೀಮೆಯಾಗಿ ಬಿಟ್ರು. ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ ಹೇಳಿ ಇನ್ನ ಒಂದು ಗೊಂಬೆಗೆ ಜೀವಕಳ ತುಂಬಿ ಎಲ್ಲಿ ಬಿಟ್ರು ಅಂತ ಕೇಳಿದ್ರೆ ತಿಪ್ಪರಂಗಿ ಕೆರೆ ಮೇಲೆ ಬಿಟ್ರು. ಅವನೇ ತಿಪ್ರೇಶ್ವರ ಅರಸ ಅಂತ ಹೇಳಿ ಈ ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲೆ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು, ಅದ್ರೊಳಗ ಕಡಿ ಹುಟ್ಟು ಉಂಡಾಡ ಪದಮಗೊಂಡ. ಉಂಡಾಡ ಪದಮಗೊಂಡಗ 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಎಷ್ಟು ಮಂದಿ? 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳಪ್ಪ. ದೊಡ್ಡ ಸಂಸಾರ ಇವ್ರದು. ಊರಾಗ ಜಿಂಕಾದೇವಿ ಜೊತೆ ಹತ್ತಿ ಕಂಕಣ ಕಟ್ಟಿ ಲಗ್ನ ಅದ. ಇಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು ಊರಾಗ ಹುಟ್ಟಿ ಬಂದ್ರು. ಹೌದು, ಊರಾನವ್ರು. ಅಣ್ಣತಮ್ಮರಿಗೆ ವಾಕ್ವಾದ ಆಯ್ತು. ಆಯ್ತಲ್ರಿ. ಅಣ್ಣತಮ್ಮರಿಗೆ ವಾಕ್ವಾದ ಆದ ಕೂಡಲೇ ಅಣ್ಣತಮ್ಮರು ಹೇಳ್ತಾರ ತಾಯಿ ತಂದಿ ಮುಂದ, ಏನ್ ಹೇಳಿದ್ರು? ಉಂಡಾಡು ಪದಮಗೊಂಡು ಉಂಡು ಊರಾಗ ತಿರುಗಾಳಕತ್ತಾನ, ಅವನು ನಮ್ಮಂಗ ಹೊಲದಾಗ ಕೆಲಸ ಮಾಡ್ಬೇಕು ಅಂದ ಕೂಡಲೇನೆ. ಹೌದು. ಅವಾಗ ತಾಯಿ ತಂದಿ ಹೇಳ್ತಾರ, ಏನ್ ಹೇಳಿದ್ರಪ್ಪ? ತಗೋ ನೇಗಿಲ, ತಗೋ ಎತ್ತುಗಳು, ಮಾನ್ಯದ ಹೊಲದೊಳಗ ನೇಗಲು ಹುಡಿ ಅಂತೇಳಿ ಪದಮಗೊಂಡಗೆ ಹೇಳದ ಕೂಡಲೇನೆ ಯಾಕಾಗಲ್ಲ ಅಂತೇಳಿ ನೇಗಲಿ ಹಗಲ ಮ್ಯಾಗ ತಗೊಂಡು ಎತ್ತುಗಳು ಹೊಡ್ಕೊಂಡು ಮಾನ್ಯದ ಹೊಲದೊಳಗ ನೇಗಲು ಹಚ್ಚಿದ. ಅವಾಗ ಆದಿಗೊಂಡ ತಂದು ಹೇಳ್ತಾನ, ಏನ್ ಹೇಳ್ದ? ಯಪ್ಪ ಎಲ್ಲಾ ಕಡೆಗೆ ನೇಗಲು ಹೊಡಿಕರೆ, ಇಲ್ಲಿ 3 ಕಣ್ಣಿನ ಹುತ್ತದ, ಹುತ್ತಿಗೆ ಮಾತ್ರ ನೇಗಲು ಹಾಯಿಸ್ಬೇಡ ಅಂತ ಹೇಳ್ದ. ಹೇಳ್ದ. ಅವಾಗ ಯಥಾ ಪ್ರಕಾರ ನೇಗಲು ಹೊಡಿತಿದ. ನೇಗಲು ಹೊಡಿಯುವಂತ ಸಮಯದೊಳಗ 3 ಕಣ್ಣಿನ ಹುತ್ತಿಗೆ ಹೋಗಿ ನೇಗಲು ಹಾಯ್ತು. ಹುತ್ತು ಹೊಡೆದು 2 ಭಾಗ ಆಯ್ತು. 2 ಭಾಗ ಆಯ್ತು. ಆ ಹುತ್ತನೇನು ಕುರಿ ಮ್ಯಾಲ ಬರ್ಲಕತ್ತು ಅಲ್ಲಪ್ಪ. ಕುರಿ ಅದಾವ ಅನ್ನೋದು ಆದಿಗೊಂಡು ಗೊತ್ತದ, ಪದಮಗೊಂಡು ಗೊತ್ತಿಲ್ಲ. ಆ ಹುತ್ತಿನೇನು ಕುರಿ ಮ್ಯಾಲ ಬರ್ಲಕತ್ತು. ರೋಣಿ ಮಿರ್ಗ ಮಳಿ ಒಳಗ ಹುಳಾನೆ ಹುಟ್ಲಕತ್ತವ ಅಂತೇಳಿ ಹುಲ್ಲ ಕಂಟಿ ತಂದು ಹುತ್ತಿನ ಮ್ಯಾಲಿಟ್ಟು ಉರಿ ಹಚ್ಚದ. ಆ ಉರಿ ಜಳಕ ಕುರಿಗೆ 6 ಬಣ್ಣ ಬತ್ತಲ್ರಿ. ಎಷ್ಟು ಬಣ್ಣ? 6 ಬಣ್ಣ ಬತ್ತು. ನಗಾನೆ ಬಡಿಗೆ ಮಾಡಿ ಕೈಯಾಗ ಹಿಡ್ದ. ಕುರಿಗಳ ಬೆನ್ನ ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ಬಂಕಾಪುರ ಸೀಮೆಯಾಗ ಹೋದ. 1 ದಿವಸ 2 ದಿವಸ 3 ದಿವಸ ಉಪವಾಸ ತಿರುಗಾಡ್ದ, ಹೊಟ್ಟಿಗೆ ಅನ್ನ ಇರ್ಲಾರ್ದೆ. ಇದು ಯಾರಿಗ ಗೊತ್ತಾಯ್ತು? ರೇವಣ ಸಿದ್ಧ ಗೊತ್ತಾಯ್ತು. ಅವಾಗ ರೇವಣ ಸಿದ್ಧ ಹೋಗಿ ಪದಮಗೊಂಡನ ಬಲ್ಯಕ್ ಹೋಗಿ ಬರ್ಬೇಕಂತ ಹೇಳಿ ಪದಮಗೊಂಡನ ಬಲ್ಯಕ್ ಒಂದ್ ಹೇಳ್ತಾನ. ಏನ್ ಹೇಳ್ದ? ಪದಮಗೊಂಡ, ಹೊಟ್ಟಿಗೆ ಅನ್ನ ಇರ್ಲಾರ್ದೆ ಉಪವಾಸ ತಿರುಗಾಡಕ್ ಹೋಗಬೇಡ. ಕುರಿ ಕೆಚ್ಚಲದೊಳಗೆ ಅಮೃತ ಅದ. ಏನದವು? ಕುರಿ ಕೆತ್ತದೊಳಗೆ ಅಮೃತ ಐತಪ್ಪ. ಅಮೃತ ಹಾಲದವು. ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಪದಮಗೊಂಡಗ್ ರೇವಣ ಸಿದ್ಧ ಕಲಸದ. ಗುರು ಕಲಿಸಿದ ಪ್ರಕಾರ ಹಾಲು ಹಿಂಡಿ ಹಾಲು ಕಾಸಬೇಕತ್ತನ ಅಲ್ಲಿ ಬೆಂಕಿ ಸಿಗಲಿಲ್ಲ. ಅದೇ ಆರ್ಯಾಣದಾಗ ಒಂದು ಕೊಂಪಿ ಇತ್ತು. ಅದೇ ಕೊಂಪಿ ಒಳಗ ಒಂದ್ ಸ್ವಲ್ಪ ಹೊಗೆ ಬರ್ಲಕತ್ತಿತ್ತು. ಆ ಕೊಂಪಿ ಒಳಗ ಹೊಗೆ ಬರ್ಲಕತ್ತಿತ್ತು. ಅಲ್ಲಿ ಹೋದ್ರೆ ಬೆಂಕಿ ಸಿಗಬಹುದು ಅಂತೇಳಿ ಪದಮಗೊಂಡು ಹೋಗಿ ಬೆಂಕಿ ಕೇಳ್ದ. ಬೆಂಕಿ ನೀಡ್ಲಿಕ್ಕ ಚುಮಲಾದೇವಿ ಹೊರಗೆ ಬಂದಳು. ಚುಮಲಾದೇವಿ ಹೊರಗೆ ಬಂದು ಬೆಂಕಿ ನೀಡುವಂತ ಸಮಯದೊಳಗ ಪದಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ್ನ ನೋಡಿ ಆ ಪದಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು. ಮಾಡ್ಕೊಂಡ್ರೆ ನಾನು ಇವನಿಗೆ ಲಗ್ನ ಆಗ್ಬೇಕಂತೇಳಿ ಮನಸ್ಸು ಮಾಡಿದಳು. ಚುಮಲಾದೇವಿ ಒಬ್ಬಕಿನೇ ಇದ್ದಿಲ್ಲ, ಖುದೈ ರಾಕ್ಷಿ ಆಶ್ರಯದೊಳಗ ಚುಮಲಾದೇವಿ ಇದ್ದಳು. ಮುಂದ ಪದಮಗೊಂಡ ಉಗ್ರ ಅವತಾರ ತೊಟ್ಟು ಚುಮಲಾದೇವಿ ಏನ ಯಾರ ಆಶ್ರಯದೊಳಗೆ ಖುದೈ ರಾಕ್ಷಿ ಆಶ್ರಯದೊಳಗಿದ್ರು ನೋಡು. ಆ ಖುದೈ ರಾಕ್ಷಿನ ಸಂಹಾರ ಮಾಡಿ ಬಾವನ ಬಿರುದಾವಳಿಗಳ ತಯಾರು ಮಾಡಿದ ಪದಮಗೊಂಡ. ಬಾವನ ಬಿರುದಾವಳಿಗಳ ತಯಾರು ಮಾಡಿ ಚುಮಲಾದೇವಿನ ಕರ್ಕೊಂಡು ಭಾಗ್ಯದ ಹಟ್ಟಿಗೆ ಬಂದ. ರೇವಣ ಸಿದ್ಧಿಗೆ ಎಲ್ಲಾ ಗೊತ್ತಾಗಿತ್ತು. ಇವ್ರ ಲಗ್ನ ಆರ್ಯಾಣದಾಗ ಮಾಡ್ಬೇಕಂತ ಹೇಳಿ ಅವ್ರ ಲಗ್ನ ಆರ್ಯಾಣದಾಗ ತಯಾರು ಮಾಡಿದ್ರು. ಅಲ್ಲಿ ಹತ್ತಿ ಕಂಕಣ ಕಟ್ಟಬೇಕಂತೇಳಿ ಹತ್ತಿ ಹುಡುಕ್ಯಾಡ್ದ, ಹತ್ತಿ ಸಿಗಲಿಲ್ಲ. ಕುರಿ ಉಣ್ಣಿನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಲಗ್ನ ಮಾಡ್ದ. ಅಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು. ಆರ್ಯಾಣದಾಗ 42 ಮಂದಿ ಹುಟ್ಟಿ ಬಂದ್ರಲ್ರಿ. 84 ಮಂದಿ ಗಂಡಸು ಮಕ್ಕಳು. ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋಯಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಾಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ, ದೇವರಾಯ, ವೀರರಾಯ, ಹೆಮ್ಮಳರಾಯ, ಪ್ರೌಢರಾಯ, ಭೋಜರಾಯ, ಏಕಜಡಿ ಮುತ್ತಯ್ಯ, ಪದ ಮುತ್ತಯ್ಯ, ಹಾಲ್ತಿಪ್ರಾಯ, ನಡಹಟ್ಟಿ ನಾಗರಾಯ, ನೀ ಮುತ್ತಯ್ಯ, ಗುಂಟೆರಾಯ, ಕೆಂಗರಾಯ, ತುರ್ಬಿನರಾಯ, ಕಟ್ಟಿರಾಯ, ಕೌಡಿರಾಯ, ಬೆಲ್ಲದರಾಯ, ಬನ್ಯರಾಯ, ಮನ್ಯರಾಯ, ಅವ್ಯನವರು, ಮಜ್ಜಿಗೆರಾಯ, ಹಾಲಗಟ್ಟಿ ಕಣದರಾಯ, ಹೊನ್ನ ರೇವಣ್ಣ, ಹಾಲು ರೇವಣ್ಣ, ನಂದಿ ರೇವಣ್ಣ ಅಂತ ಹೇಳಿ ಈಗ ಪದಮಗೊಂಡ ಗಂಡಸು ಮಕ್ಕಳು ಹುಟ್ಟು ಬಂದ್ರು. ಇದ್ರೊಳಗ ದೇವರಾಯನ ಹೊಟ್ಟಿಲೆ
ದೀಪಕ್ರಾಯ ಧೂಪಕ್ರಾಯ ಆಲಕ್ರಾಯ ಪಾಲಕ್ರಾಯ ಆಣಕ್ರಾಯ ಚಾಣಕ್ರಾಯ ಸೈರಿಕ್ ಬಂಬುರಾಯ ಕರಿಗೌಡ್ ಕೆಂಚಗೌಡ್ ಸೋಮರಾಯ ತುಕಪರಾಯ ಜಕ್ರಾಯ ಮಾಳಿಂಗರಾಯ ರೆಬ್ರಾಯ ಬೀರ್ಮುತ್ಯ ಕನ್ಮುತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಜಗ್ಗಿನ ಬುಳ್ಳಪ್ಪ ಹಿಂಗ ಮಾಳಿಂಗ್ರನ ಸಂತತಿ ಬತ್ತು ಬೆಳಕೊತ್ತ ಬತ್ತು. ಹೌದ್ ಹೌದು. ಇನ್ನು ಅಮೋಘ ಸಿದ್ಧನ ಸಂತತಿ ಹಾ ಕೈಲಾಸದೊಳಗ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡ್ದ. ಇದು ಕೈಲಾಸದಾಗ ಭಕ್ತಿ ಹೆಚ್ಚಾಯ್ತು. ಹೌದ್ ಹೌದು. ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಹಾ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು. ಅವರೇ ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ್ ಕರ್ಣಿ ಮಲಕಾರ್ ಸಿದ್ಧ. ಹೌದ್ ಹೌದು. ಮುಂದ ಇವರು ಪುಣ್ಯದ ಮಕ್ಕಳು 4 ಮಂದಿ ವರೆಗಿನ ಮಕ್ಕಳು. ಇವ್ರು ಯಾರು? ಅವತಾರ ಅವಧೂಸಿದ ದೇವೇಂದ್ರ ಬಿಳಿ ಅನಿಸಿದ್ದ ಆಚಾರ್ಯಗೌಡ ಸೋಮಣ್ಣ ಮತ್ತೆ ಕಡಿಹುಟ್ಟು ಕಣ್ಣಮತ್ಯ. ಒಬ್ಬಕ್ಕಿನ ಹೆಣ್ಮಗಳು ರೇಬಕಾದೇವಿ. ಈ ಕಡೆ ಭಾಗದಾಗ ರೇಬಕಾದೇವಿ ಅಂತ ಕರೀತಾರ. ಆ ಕಡೆ ರಾಯಬಾಗ್ ಸೈಡ ಚಿಕ್ಕೋಡಿ ಸೈಡ ಜನ್ನಮ್ಮ ಅಂತೇಳಿ ಕರೀತಾರ. ಜನ್ನಮ್ಮ ಅಂತ ಕರೀತಾರ. ಜನ್ನವನ ಹೊಟ್ಟಿಲೆ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಹುಟ್ಟಿ ಬಂದಾರ. ಇಲ್ಲಿ 4 ಮಂದಿ ಧರ್ಮರು ಹೊಟ್ಟಿಲೆ 21 ಮಂದಿ ಧರ್ಮರು 21 ಮಂದಿ ಧರ್ಮರು ಹೊಟ್ಟಿಲೆ 101 ಮಂದಿ ಧರ್ಮರು 101 ಮಂದಿ ಧರ್ಮರು ಹೊಟ್ಟಿಲೆ 1700 ಧರ್ಮರು 1700 ಧರ್ಮರು ಹೊಟ್ಟಿಲೆ ಶತಕೋಟಿ ಧರ್ಮರು ಅಂತ ಹೇಳಿ ಹಿಂಗ ಅಮೋಘ ಸಿದ್ಧನ ಸಂತತಿ ಬೆಳಕೊತ್ತ ಬತ್ತು ಬಂದದಲ್ರಿ. ಇಲ್ಲಿ ಅಮೋಘ ಸಿದ್ಧನ ಸಂತತಿ ಒಳಗ ಹೌದು ಒಂದು ಸಣ್ಣ ಪ್ರಶ್ನೆ. ಏನಪ್ಪ? 3 ಮಂದಿ ಪುಣ್ಯದ ಮಕ್ಕಳು. ಇಲ್ಲಿ 4 ಮಂದಿ ವರವಿನ ಮಕ್ಕಳು. ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿ ಅನಿಸಿದ್ದ ಇವ ಎರಡನೇ ಮಗ. ಅವತಾರ ಹೌದು ಸಿದ್ಧ ಮೊದಲನೇ ಮಗ. ದೇವೇಂದ್ರ ಬಿಳಿ ಅನಿಸಿದ್ದ ಎರಡನೇ ಮಗ. ಇವನು ಹೊಟ್ಟಿಲೆ 5 ಮಂದಿ ಮಕ್ಕಳು. 5 ಮಂದಿ ಒಳಗ ಎರಡನೇ ಮಗ ಹೊನ್ನ ಮೂಳೆದು ಹೋಗ್ಸಿದ್ದ. ಹೊನ್ನ ಮೂಳೆದು ಹೋಗ್ಸಿದ್ದ ಲಗ್ನ ಆಯ್ತಲ್ರಿ. ನಾಡ ಸಂಚಾರ ಮಾಡ್ಬೇಕಲ್ಲ ಕತ್ತಿದ, ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತಿದ. ದೇಶ ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಗುಡ್ಡಕ್ಕೆ ಹೋಗಿ ಮುತ್ತನ ಕೈಲಿ ಆಶೀರ್ವಾದ ತಗೊಂಡು ಬರ್ಬೇಕಂತ ಹೇಳಿ ಗಂಡ ಹೆಂಡತಿ ಇಬ್ರು ಕೂಡ ಗುಡ್ಡಕ್ಕೆ ಬಂದಾರಲ್ರಿ. ಗುಡ್ಡಕ್ಕೆ ಬಂದು ಮುತ್ಯನ ಪದಿಗೆ ನಮಸ್ಕಾರ ಮಾಡತ್ತಾರ. ಏನಂದ್ರು? ಮುತ್ಯ ನಾವು ನಾಡು ಸಂಚಾರ ಮಾಡಕ್ ಹೊಂಟಿವಿ, ದೇಶ ಸಂಚಾರ ಮಾಡಕ್ ಹೊಂಟಿವಿ. ನಿನ್ನ ಆಶೀರ್ವಾದ ತೆಗೆದುಕೊಂಡು ಹೋಗಲಕ್ ಬಂದೀವಿ ಮುತ್ಯ ಅಂದ ಕೂಡಲೇನೆ ಅವಾಗ ಅಮೋಘ ಸಿದ್ಧ ತಲೆ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡ್ದ. ಅವಾಗ ಹೊನ್ನ ಮೊಳೆದು ಹೋಗ್ಸಿದ್ ಹೇಳ್ತಾನ. ಏನ್ ಹೇಳ್ದಪ್ಪ? ಮುತ್ಯ ಹೋಗುವಂತ ಸಮಯದೊಳಗ ನಿನ್ನ ಕೈಯಾಗಿನ ಬೆತ್ತ ಕೊಡು ಮುತ್ಯ ಅಂದ. ಹೌದೌದು, ಬೆತ್ತ ಕೊಡು ಅಂತ ಕೇಳ್ದ. ಅವಾಗ ಅಮೋಘ ಸಿದ್ಧತಾನ ಏನಂದ? ಯಪ್ಪ ಬ್ಯಾರೆ ಏನಾದ್ರು ಕೇಳು ಕೊಡ್ತೀನಿ, ಈ ಕೈಯನ ಬೆತ್ತ ಮಾತ್ರ ತಗೋಬೇಡ. ಹೌದು, ನಿನ್ನ ಹೊಟ್ಟಿಲೆ ಫಲಸಂತನಾಗಲ್ಲ ಅಂದ ಅಮೋಘ ಸಿದ್ಧ. ಆಗೋದಿಲ್ಲ ಅಂತ ಹೇಳ್ದ. ಅವಾಗ ಹೊನ್ನಮಳದ ಹೋಗ್ಸಿದತ್ತಾನ. ಏನಂದಪ್ಪ? ಮುತ್ಯ ನನಗ ಮಕ್ಕಳಾಗ್ಲಿಕ್ ಬಿಡಲ್ಯಾಕ ಭಕ್ತರಿಗೆ ಸಿರಿತಾನ ಸಿಕ್ಕ್ರ ಸಾಕು, ಭಕ್ತರು ಉದ್ದಾರ ಆದ್ರ ಸಾಕು, ಅವ್ರಿಗೆ ಮಕ್ಕಳಾದ್ರ ಸಾಕು. ನಿನಗ ಕೈಯನ ಬೆತ್ತ ಬೇಕು ಮುತ್ಯ ಅಂದ. ಹೌದು, ಬೇಕಂತ ಕೇಳ್ದ ಹಠ ಮಾಡಿ. ಆ ಮೊಮ್ಮಗನ ಹಠ ನೋಡಿ ಮುತ್ಯ ಕೈಯನ ಬೆತ್ತ ಕೊಟ್ಟ. ಮುಂದೆ ಇವನಿಗೆ ಮಕ್ಕಳ ಆಗ್ಲಿಲ್ಲ. ಊರನ ಮಂದಿ ಚುಚ್ಚಿ ಮಾತಾಡ್ತಾರ. ಒಟ್ಟಿದ ಕುಳವ ನೋಡಬಾರ್ದು, ಸಲ್ಲ ಹೈದಿ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಮುಖ ಮುಂಜಾನೆದು ನೋಡಬಾರ್ದು ಅಂತ ಹೇಳಿ ಹಿಂಗ ಚುಚ್ಚಿ ಮಾತಾಡ್ಲಕತ್ರು. ಹೊನ್ನ ಮೂಳೆದು ಹೋಗಿಸಿದನ್ ಹೆಂಡತಿಗೆ ತಡ್ಕೊಳ್ಳೋದಾಗ್ಲಿಲ್ಲ. ಅವಾಗ ಗಂಡಗ್ ಹೇಳ್ತಾಳ, ಏನತ್ತ? ಪತಿದೇವ ಮುತ್ಯ ಈ ಬೆತ್ತ ಬ್ಯಾಡ ಅಂದಿದ ಅಂದ್ರು ಕೂಡ ಹಠ ಮಾಡಿ ಬೆತ್ತ ತಗೊಂಡು ಬಂದೀವಿ. ಬೆತ್ತದಿಂದ ನಮ್ಮ ಮಕ್ಕಳಾಗಲ್ಲ. ಅದು ಊರನ ಮಂದಿ ಚುಚ್ಚಿ ಮಾತಾಡ್ಲಕತ್ತಾರ. ಹೆಂಗ ಮಾಡೋದು ಅಂತ ಹೇಳಿ ಊರನ ಮಂದಿ ಬಾಯಿ ಮುಚ್ಚಲಕ್ಕ ನನಗೆ ಒಂದೇ ಒಂದು ಕೂಸು ಬೇಕಂದಳು. ಹೌದು, ಬೇಕಂತ ಕೇಳಿದಳು. ಅವಾಗ ಹೊನ್ನಮೂಳೆದು ಹೋಗ್ಸಿದ್ದ. ಹೌದು, ಏನ್ ಮಾಡದಪ್ಪ ಅಂತ ಕೇಳಿದ್ರ, ಏನ್ ಮಾಡ್ದ? ನನಗ ಮಕ್ಕಳಿಲ್ಲ ಕರೆ ನನ್ನ ಅಣ್ಣತಮ್ಮರಿಗೆ ಮಕ್ಕಳದಾರ. ಯಾರಿಗೆ? ಅಚ್ಚಾಗ ಶೀಲಿ ಸಿದ್ಧಗೆ 8 ಮಂದಿ ಅದಾರ. ಇಂದಾಪುರ ಬುಳ್ಳೋಗ್ ಸಿದ್ಧಗ್ ನನಗೆ ಅಣ್ಣಗೆ 8 ಮಂದಿ ಅದಾರಲ್ರಿ. ಅವ್ರ ಬಲ್ಯಾಕ್ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ದ. ಹೌದು, ಮುತ್ಯನ ಆಶೀರ್ವಾದ ತೆಗೆದುಕೊಂಡು ಎಲ್ಲಿ ಬಂದ ಅಂತ ಕೇಳಿದ್ರ ಅಚ್ಚಗಾಂವಕ್ಕೆ ಬಂದಲ್ರಿ. ಅಚ್ಚಗಾಂವಕ್ಕೆ ಬಂದು ಶೀಲಿ ಸಿದ್ಧ ಕೇಳ್ತಾನ. ಏನಪ್ಪಾ ಅಂತ ಕೇಳಿದ್ರ, ತಮ್ಮ ನಿನಗೆ 8 ಮಂದಿ ಮಕ್ಕಳದಾರ. ಅದ್ರಾಗ ಒಂದೇ ಒಂದು ಮಗನಿಗೆ ಕೊಡು, ನಾನು ಸೇವೆ ಕಟ್ಕೋತೀನಿ ಅಂದ. ಹೊನ್ನಮಳೆದು ಹೋಗ್ಸಿದ್ದ. ಹೌದು, ಕೇಳದ. ಅವಾಗ ಶೀಲಿಸಿದ್ ಹೇಳ್ತಾನ. ಏನ್ ಹೇಳಿದ್ರಿ? ಅಣ್ಣ ಹೊಲದಾಗ ಹೊಲ ಕೇಳು, ಹೊಲ ಕೊಡ್ತೀನಿ. ಮನ್ಯಾಗ ಮನಿ ಕೇಳು, ಮನಿ ಕೊಡ್ತೀನಿ. ಹೌದು, ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಮಾತ್ರ ಕೊಡಲ್ಲ ಅಣ್ಣ ಅಂತ ಹೇಳ್ದ. ಹೌದು, ಕೇಳಬೇಡ ಅಂತ ಹೇಳ್ದ. ಅಲ್ಲಿದಿಂದ ಇಂದಾಪುರಕ್ಕೆ ಹೋಗಿ ಬುಳ್ಳೋಗ್ ಸಿದ್ಧ ಅಣ್ಣ ಕೇಳ್ತಾನ. ಏನತ್ತ? ಅಣ್ಣ ನನ್ನ ಹೊಟ್ಟಿಲೆ ಅಂತೂ ಮಕ್ಕಳಿಲ್ಲ, ಇಲ್ಲ. ನಿನ್ನ ಹೊಟ್ಟಿಲೆ
ಮಕ್ಕಳದಾರ 8 ಮಂದಿ ಮಕ್ಕಳದಾರ, ಅದ್ರಾಗ ಒಂದೇ ಒಂದು ಮಗನಿಗೆ ಕೊಡೋಣ, ನನ್ನ ಸೇವಾಕ್ ಇಟ್ಕೋತೀನಿ ಅಂದ. ಹೌದ್ ಹೌದು. ಅವಾಗ ಅಣ್ಣನ ಹೇಳ್ತಾನ, ಏನತ್ತ? ತಮ್ಮ ರೊಕ್ಕ ಕೇಳು, ರೂಪಾಯಿ ಕೇಳು, ಬೆಳ್ಳಿ ಕೇಳು, ಬಂಗಾರ ಕೇಳು, ವಜ್ರ ಕೇಳು, ವೈಡೂರೆ ಕೇಳು, ಬೆಕ್ಕದ ಕೇಳು, ಬೆಕ್ಕದ ಕೇಳು, ಕೊಡ್ತೀನಿ. ಹಾ. ಕರೆ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಗ್ ಕೊಡೋದು? ಹೌದ್ ಹೌದು. ಮಕ್ಕಳಿಗೆ ಕೊಡಲ್ಲ ಅಂತ ಹೇಳ್ದ. ಅವಾಗ ಏನ್ ಮಾಡ್ತಾನ, ಏನು ಮುತ್ಯ ಒಂದು ಮಾತು ಹೇಳಿದ, ಏನ್ ಹೇಳೋಣ ಮಾತ? ಯಾವಾಗ್ಲೂ ನಿನ್ನ ಬೆನ್ನಿಗೆ ಇರ್ತೀನಿ ಅಂತ ಹೇಳಿದ. ಹೌದು. ಅವಾಗ ನನ್ನ ಅಣ್ಣನ ಮಗನಿಗೆ ಅಣ್ಣಗೆ ಹೇಳಾರ್ದೆ, ಅಣ್ಣನ ಮಗನಿಗೆ ನಾವು ತಗೊಂಡು ಹೋಗ್ಬೇಕಂತ ಹೇಳಿ ಆ ಕಡೆ ಈ ಕಡೆ ನೋಡ್ದ. ಅಣ್ಣನ ಮಗ ಅಂಬಗಾಲ್ ಹಚ್ಚಿ ಅಂಗಳದಾಗ ಆಳಕತ್ತಿದ. ಅವನ ಹೆಸರು ಸಿದ್ದರಾಯ ಮುತ್ಯ ಅಂತ ಹೇಳಿ. ಹೌದು, ಸಾಣದಿತ್ತು, ಸಣ್ಣವಿದ್ದ. ಇದ್ದ. ಇದೇ ಖುಷಿಗೆ ನಾನು ಒಯ್ಬೇಕು, ಅಣ್ಣಗ ಹೇಳಬಾರ್ದಂತ ಹೇಳಿ ಅಣ್ಣಗೆ ಹೇಳಾರ್ದೆ ಅಂಬಗಾಲ್ ಹಚ್ಚಿ ಆಡ್ತಕ್ಕಂಥ ಖುಷಿಗೆ ಹೆಗಲ ಮ್ಯಾಗ ತಗೊಂಡು ಓಡ್ಕೋತ ಹೊಂಟ. ಇವ ಓಡಿ ಹೋಗೋದು ಅಣ್ಣನ ಹೆಣತಿ ನೋಡಿದ್ರು. ಹೌದ್ ಹೌದು, ನೋಡಿದ್ರಪ್ಪ. ಬುಳ್ಳಾಕ್ಸಿದ ಹೆಣತಿ ನೋಡಿದ್ರು. ಇವನಿಗೆ ನಾ ಕೊಡಲ್ಲ ಅಂತ ಹೇಳಿದ. ಅಂದ್ರೂ ಕೂಡ ನನ್ನ ಮಗನಿಗೆ ಇವ ತಗೊಂಡು ಹೊಂಟ. ನಂದ ಬಳಕ ಇವನಿಗೆ ನನ್ನ ಮಗನ ಬಲ್ಯಾಕ, ನನ್ನ ಮಗನಿಗೆ ಇವನ ಬಲ್ಯಾಕ ಬಿಡಬಾರ್ದು. ಓಡಿ ಹೋಗಿ ಕಸ್ಕೊಂಡು ಬರ್ಬೇಕಂತೇಳಿ ಇವ್ರಿಬ್ರು ಬೆನ್ ಹತ್ತದ್ರು. ಹೌದು, ಹಿಂದಿಂದ ಬೆನ್ ಹತ್ತದ್ರು. ಮುಂದೆ ಬೆಳಗಾವ್ ದಾಟತ್ತು, ಅತಣಿ ದಾಟ್ತು. ಮುಂದೆ ಅತಣಿ ದಾಟದ ಬಳಕ ಐನಾಪುರ ಊರು ಸನಿ ಬಂದು ಒಂದು ತುಂಬಿದ ಕೆರಿ ಹತ್ತು. ಹೌದು, ದೊಡ್ಡ ಕೆರಿ ಹತ್ತು. ತುಂಬಿದ ಕೆರಿ ಹತ್ತು. ಕೆರೆ ಡಿಬ್ಬಿ ಮೇಲೆ ನಿಂತು ಹಣ್ಣು ಮೊಳೆದು ಹೋಗಿಸಿದ್ದು. ಹೊಳ್ಳಿ ನೋಡ್ದ. ಹೊಳ್ಳಿ ನೋಡತ್ತಾನ ಅಣ್ಣನ ಹೆಂಡತಿ ಓಡ್ಕೊತ ಹೊಂಟಿದ್ರು. ಈ ಕೂಸಿಗೆ ಅವ್ರು ಬಿಡುದಿಲ್ಲ, ಕಸ್ಕೊಂಡು ಹೋಗ್ತಾರ ಬಾ ಅಂತ ಹೇಳಿ ಹೆಗಲ ಮ್ಯಾಗಿರ್ತಕ್ಕಂತ ಕೂಸಿಗೆ ಎತ್ತಿ ಕೆರೆಯಾಗ ಒಕ್ಕಾಡ್ದ. ಹೌದು, ಒಕ್ಕಾಡ್ದ, ಎತ್ತಿ ದಡಪ್ಪ ಅಂತ ಹೇಳಿ ಕೆರೆಯಾಗ ಒಕ್ಕಾಡ್ದ. ಅವಾಗ ಅಣ್ಣ ಬಂದತ್ತಾನ, ಏನಂದ? ನನ್ನ ಮಗನಿಗೆ ಯಾಕೆ ಕೆರೆಯಾಗ ಒಕ್ಕಾಡ್ದಿವ್? ಹಣ್ಣು ಮೊಳೆದು ಹೋಗ್ಸಿದ್ದ, ಕುಡು ನನ್ನ ಮಗನಿಗೆ ಅಲ್ಲಕತ್ತ. ಹೌದು, ಕೇಳಕತ್ತ. ಅವಾಗ ಹಣ್ಣು ಮೊಳೆದು ಹೋಗ್ಸಿದ್ ಹೇಳ್ತಾನ, ಏನ್ ಹೇಳ್ದಪ್ಪ? ಅಣ್ಣ, ನೀನು 3 ಮಾತು ಕರಿ. ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರೆ ನೀ ಕರ್ಕೊಂಡು ಹೋಗು. ಹೌದು, ನಾನು ಕರಿತೀನಿ. ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರೆ ಇಲ್ಲೇ ಬಿಟ್ಟು ಹೋಗ್ಬೇಕಂತೇಳಿ ವಾಕ್ವಾದ ಆಯ್ತು. ಹೌದು, ಯಾಕಂತೇಳಿ ಹಡ್ದಿರ್ತಕ್ಕಂಥ ತಂದೆ ಮಗನಿಗೆ ಬದರ್ತಾನ. ಏನಂತ? ಯಪ್ಪ, ಸಿದ್ದರಾಯ ಮುತ್ಯ ಮ್ಯಾಗ ಬಾ, ಸಿದ್ದರಾಯ ಮುತ್ಯ ಮ್ಯಾಗ ಬಾ, ಸಿದ್ದರಾಯ ಮುತ್ಯ ಮ್ಯಾಗ ಬಾ ಅಂತೇಳಿ 3 ಮಾತ ಹಡದ ತಂದಿ ಕರಿಲಿಲ್ಲ. ತಂದಿ ಮಾತಿಗೆ ಮಗ ಬರ್ಲಿಲ್ಲ. ಹೌದು, ಕರೆದ ಮಗ ಬರ್ಲಿಲ್ಲ. ಅವಾಗ ಹೊನ್ನು ಮೊಳೆದು ಹೋಗ್ಸಿದ್ದು ಒಂದೇ ಮಾತು ಕರಿತಾನ, ಏನಂತ? ಯಪ್ಪ, ಸಿದ್ದರಾಯ ಮುತ್ಯ ಮ್ಯಾಗ ಬಾ ಅಂತೇಳಿ ತನ್ನ ಕೈಯಾಗಿನ ಬೆತ್ತ ಕೆರೆಯಾಗ ಹೋಗ್ಕಡ್ದ. ಅದೇ ಬೆತ್ತ ಹಿಡ್ಕೊಂಡು ಸಿದ್ದರಾಯ ಮುತ್ಯ ಮ್ಯಾಗ ಬಂದ. ಟೀಕದ ಮಾತ. ಸಿದ್ದರಾಯ ಮುತ್ಯ ಮ್ಯಾಗ ಬಂದ. ಅಲ್ಲಿ ಸಿದ್ದರಾಯ ಹೋಗಿ ಐನಾಪುರದ ಕೆರೆಯಾಗ ಎದ್ದನಂತೇಳಿ ಕೆರೆಸಿದ್ದತ್ತೇಳಿ ನಾಮ ಬದಲಾಯ್ತು. ಬೆಳಕಿಗೆ ಬತ್ತು. ಇದು ಸಿದ್ಧಾಟಿಗೆ ವಿಷಯ. ಹೌದು, ಸಿದ್ಧಾಟಿ ವಿಷಯ ಹಿಂಗದ. ಇಲ್ಲಿ ಪ್ರಶ್ನೆ ಏನು ಕೇಳೋದು ಅಂತ ಕೇಳಿದ್ರ, ಏನು ಕೇಳಿದಪ್ಪ? ಅಮೋಕ್ಷದ ಕೈಲಾಸದಿಂದ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಮಳಿ ಕೀಲ ಬೆಳಿ ಕೀಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಬಂದಾನ, ಮರ್ತ್ಯ ಲೋಕಕ್ಕೆ ಬಂದಾನ. ಹೌದು, ಆ ಮರ್ತ್ಯ ಲೋಕಕ್ಕೆ ಬಂದ ಕೂಡ್ಲೇನೆ ಅವಾಗ ಮಾಧುಲಿಂಗ ಏನ್ ಮಾಡದಂತ ಕೇಳಿದ್ರ, ಏನ್ ಮಾಡಿದ್ರಿ? ಮಾಯದ ಮಗ ಮಾಧುಲಿಂಗ ಗೊರತ್ ಹಿಡಿದು ಪ್ರಸಾದ ಗಂಟ ತಗೊಂಡು ಹೋದ. ಪ್ರಸಾದ ಗಂಟ ತಗೊಂಡು ಹೋದ. ಮುಂದ ಏನಾಯ್ತು? ತೇರವಾಡ ಮಂಗ್ರಾಯ ಹೋಮದ ಕಂಬಳಿ ಒಯ್ದ. ಕರ್ಣಿ ಮಲಕಾರ್ಸಿದ್ದ ನೇಮದ ಬೆತ್ತ ಒಯ್ದಾನಲ್ರಿ. ಇಲ್ಲಿ ಹೊನ್ಮಳದ ಹೋಗಿಸಿದ್ದಗನು ಅಮೋಕ್ಷದ ಮುತ್ಯ ಬೆತ್ತ ಕೊಟ್ಟಾನ. ಈ ಬೆತ್ತ ಎಲ್ಲಿದಿಂದ ಬಂದಿತ್ತು ಅನ್ನುವಂಥದ್ದೊಂದು ಸಣ್ಣ ಪ್ರಶ್ನೆ ಐತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಮಾಸ್ತರ್ ಅವ್ರಿಗೆ ಪಾಳೆ ಹೋಗುತ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಇರುತ್ತದೆ. ಓಕೆ.